ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ನಾವು ಇವಾಗ ವಾರಣಾಸಿ ಟು ಅಯೋಧ್ಯೆಗೆ ಟ್ರಿಪ್ ಹೋಗ್ತಾಯಿದ್ದೀವಿ. ನಾನು ನನ್ನ ಫ್ರೆಂಡ್ ಸತಿ ಅಂತ ನಾನು ಇಬ್ಬರು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ಬೆಳಗ್ಗೆ ಒಂದು 7:30 ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ಬೆಳಗ್ಗೆಲ್ಲ ಹೋಗ್ತೀವಿ. ಇವಾಗ 3:30 ಆಗಿದೆ. ಮೈಸೂರಿಗೆ ಬಂದಿದ್ದೀನಿ ಫ್ರೆಂಡ್ ರೂಮ್ಗೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು. ಆಫ್ಟರ್ ಲಾಂಗ್ ಟೈಮು ಟ್ರೈನ್ ಜರ್ನಿ. ವಾರಣಾಸಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ನಾನ್ AC ಸ್ಲೀಪರ್ ಕ್ಲಾಸಲ್ಲಿ ಬುಕ್ ಮಾಡ್ಕೊಂಡಿದ್ದೀವಿ ಟಿಕೆಟು. ನನ್ನ ಫ್ರೆಂಡ್ ರೂಮಲ್ಲಿ ಎಷ್ಟೋ ಮಹಾನ್ ವ್ಯಕ್ತಿಗಳ ಫೋಟೋ, ಮಹಾ ಸಾಧಕರ ಫೋಟೋಗಳು ಹಾಕಿದ್ದಾರೆ. ಅದು ತೋರಿಸ್ತೀನಿ, ನೀವು ಒಂದು ಸ್ವಲ್ಪ ನೋಡಿ. ರವಿ ಡಿ ಚೆನ್ನಣ್ಣನವ್ರ ಫೋಟೋ ಇದೆ ನೋಡಿ. ಭಗತ್ ಸಿಂಗ್ ಫೋಟೋ ಇದೆ ನೋಡಿ. ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಫೋಟೋ ಇದೆ. ಮತ್ತು ಇಲ್ಲಿ ನೋಡ್ಬೋದು ಗಣಪತಿ ಫೋಟೋ ಇದೆ, ಶಿವನ ಫೋಟೋ ಇದೆ ನೋಡಿ. ಇಲ್ಲೊಂದು ಟೈಗರ್ ಫೋಟೋ ಇದೆ ನೋಡಿ. ಇದ್ಯಾರು ಅಂತ ಯೋಚನೆ ಮಾಡಿ, ನಾನೇ ನೋಡಿ. ನನ್ನ ಫೋಟೋನು ಇಲ್ಲಿದೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು. ನಮ್ಮ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಹಬ್ಬಕ್ಕೆ ಗೊತ್ತು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗೈ ನೋಡಿ. ಬೆಳಗ್ಗೆ 6:09 ಆಗಿದೆ. ರೆಡಿ ಆಗ್ತಾ ಇದ್ದಾರೆ ನೋಡಿ ಸತಿ ಅವರು. ಬೆಳಗ್ಗೆ ಬೇಗ ಎದ್ದು 7:30ಗೆ ಟ್ರೈನ್ ಇದೆ ಅಂತ. ಬೆಳಿಗ್ಗೆ ಇವಾಗ ಹೋಗ್ತಾ ಇದ್ದೀವಿ ಟ್ರೈನ್ಗೆ. ಇಷ್ಟು ಬೇಗ ಬೆಳಿಗ್ಗೆ ಅಷ್ಟೊತ್ತಿಗೆ ಬೇಗ ಎದ್ದು ಬಲ ಮುಖ ತೋರಿಸ್ತಾ ತಕ ಹೇಳಿದಿನ ನಮ್ಮ ಬ್ರದರ್ ಬರ್ತಾರ. ನಮ್ಮ ನಡೆ ಅಯೋಧ್ಯೆ ಕಡೆ. ಈಗ ತಾನೇ ರೂಮ್ ಬಿಟ್ಟಿದ್ದು. ನಮ್ಮ ಬ್ರದರ್ ಬತ್ತಿದ್ರು ರೈಲ್ವೆ ಸ್ಟೇಷನ್ ಪಿಕಪ್ ಮಾಡೋಕ್ಕೆ. ಹೋಗ್ತಾ ಇದ್ದೀವಿ ಈಗ. ನೋಡಿ, ಇವಾಗ ರೂಮ್ ಬಿಟ್ಟಿದ್ದೀವಿ. ಇವಾಗ ಒಂದು 6:30 ಆಗಿದೆ. 1 ಅವರ್ ಮುಂಚೆ ಹೋಗೋಣ ಅಂತ. ಯಾಕಂದರೆ ಲಾಂಗ್ ರೂಟ್ ಆಗಿರೋದ್ರಿಂದ ಎಷ್ಟು ಬೇಗ ಹೋಗ್ತೀವಿ ಅಷ್ಟು ನಮಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಅದಕ್ಕೆ ಬೇಗ ಹೋಗೋಣ ಅಂತ. ನೋಡಿ, ಸತ್ಯವರಣ್ಣ ಪುನಿ ಅಂತ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಬೆಳಗ್ಗೆ ಬೇಗ ಬಂದಿದ್ದಾರೆ. ಫೋನ್ ಮಾಡಿದ್ದಕ್ಕೆ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಟ್ರೈನ್ ನಂಬರ್ ನೋಡಿ ಟೈಮಕ್ಕೆ ಡಿಪಾರ್ಚರ್ ಆಗ್ತೀವಿ. ಪಾಪ ನೋಡಿ, ನಮಗೋಸ್ಕರ ರಿಸ್ಕ್ ತಗೊಂಡು ಬಂದಿದ್ದಾರೆ. ನಮ್ಮನ್ನು ಡ್ರಾಪ್ ಮಾಡಿಕೊಡ್ತೀನಿ ಅಂತ ಅವರೇ ಬಂದಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಸತಿಯವ್ರನ್ನ ಮಾತಾಡೋ ಅಂದರೆ ಮಲ್ಕಿರ್ತಾರೆ ಅಷ್ಟೇ, ಏನು ಮಾತಾಡಲ್ಲ. ನೋಡಿ, ಅವ್ರು ಅದೇ ಥರ ಅದೇ ರೀತಿ ಇರೋದವರು. ಹೋಗ್ತಾ ಇರೋದ್ರಿಂದ ಏನೋ ಒಂಥರ ಖುಷಿ. ನಾನು ಯಾವಾಗ ಓಪನ್ ಆಯಿತು ಆವಾಗಲೇ ಅಂದ್ಕೊಂಡೆ ಹೋಗ್ಬೇಕು ಅಂತ. ಆದರೆ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೂ ಏನೋ ಒಂಥರ ಖುಷಿ. ಇನ್ನೇನು ನಿಯರ್ ಮೈಸೂರು ಜಂಕ್ಷನ್ ಹತ್ರಕ್ಕೆ ಬಂದಿದ್ದೀವಿ. ನೋಡಿ, ಟೀ ಕುಡಿಬೇಕು ಅನಿಸ್ತಾ ಇದೆ. ಹೋಗಿ ಟೀ ಕುಡಿಯೋಣ ಬನ್ನಿ. ಇಲ್ಲೇ ಇಳಿದ್ಬಿಟ್ಟು ಟೀ ಕುಡ್ಕೊಂಡು ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಬನ್ನಿ. ಬೆಳಿಗ್ಗೆ ಟೀ ಕುಡಿಯೋದು ಅಂದರೆ ಅದೊಂದು ಮಜಾನೇ ಬೇರೆ. ನೋಡಿ, ಮೈಸೂರು ಜಂಕ್ಷನ್ ಬಂದಿದ್ದೀನಿ ಇವಾಗ. ನೋಡಿ, ಇದೇ ಮೇನ್ ರೈಲ್ವೆ ಸ್ಟೇಷನ್ ಮೈಸೂರು ಜಂಕ್ಷನ್ನು. ಮೈಸೂರು ಟು ವಾರಣಾಸಿ ಎಕ್ಸ್ಪ್ರೆಸ್ಸಲ್ಲಿ ನಾವು ಹೋಗ್ತಾ ಇರೋದು. ಇದು ಟಿಕೆಟ್ ಕೌಂಟರು. ಇಲ್ಲಿ ಏನಂದರೆ ನಿಮಗೆ ಜನರಲ್ ಟಿಕೆಟ್ ಮಾತ್ರ ಸಿಗೋದು. ಇನ್ನು ಸ್ಲೀಪರು, ನಾನ್ AC, ಸೆಕೆಂಡ್ ಡೇ, ಥರ್ಡ್ ಡೇ, ಫಸ್ಟ್ ಡೇ ಎಲ್ಲ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೇಕು. ನೋಡಿ, ಇದು ಫಸ್ಟ್ ಪ್ಲಾಟ್ಫಾರ್ಮು. ಟ್ರೈನು 4ನೇ ಪ್ಲ್ಯಾಟ್ಫಾರ್ಮು. ಬನ್ನಿ, ನಮ್ಮ ಟ್ರೈನು ತೋರಿಸ್ತೀನಿ. ಟ್ರೈನ್ ಜರ್ನಿ ಯಾವ ಥರ ಇರುತ್ತೆ ಅಂತ.
6:30 ಆಗಿದೆ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ನಮ್ಮ ಟ್ರೈನು ವಾರಣಾಸಿ ಎಕ್ಸ್ಪ್ರೆಸ್ ರೆಡಿಯಾಗಿ ನಿಂತಿದೆ. X1 ಬೋಗಿ X1 ಸ್ಲೀಪರ್ ಕ್ಲಾಸು, ನಾನ್ AC. ಬನ್ನಿ ಅದ್ರ ಜರ್ನಿ ಯಾವ ಥರ ಇರುತ್ತೆ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ಲಾಂಗ್ ಜರ್ನಿ 2 days. ನೋಡಿ ಇವಾಗ ಹುಬ್ಬಳ್ಳಿ ಟು ಮೈಸೂರು ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಗ್ತಾಯಿದೆ. ಇನ್ನೇನು ಟ್ರೈನ್ ಹೋಗೋ ಟೈಮ್ ಆಯಿತು. ಬನ್ನಿ ನಮ್ಮ ಸೀಟ್ಗೆ ಹೋಗೋಣ. ನಮ್ಮ ಬೋಗಿಗೆ ಹೋಗ್ಬೇಕೀಗ. ಹೋಗೋಣ ಒಳಗಡೆ. ನೋಡಿ ಇದೇ S4 ಕಂಪಾರ್ಟ್ಮೆಂಟು. ಒಳಗಡೆ ನಮ್ಮದು 71 ಸೀಟು ಸ್ಲೀಪರ್ ಕೋಚು. ಎಲ್ಲ ಇವಾಗ ಖಾಲಿ ಇದೆ. ಆದರೆ ಹೋಯ್ತಾ ಮುಂದೆ ನೆಕ್ಸ್ಟ್ ಬೆಂಗಳೂರಲ್ಲಿ ಹೋಯ್ತಾ ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಕ್ರೌಡ್ ಆಗುತ್ತೆ, ಎಲ್ಲ ಸೀಟ್ ಫಿಲ್ ಆಗುತ್ತೆ. ಇವಾಗ ಖಾಲಿ ಇರೋದ್ರಿಂದ ಖಾಲಿ ಇದೆ, ಯಾರು ಜನ ಇವಾಗ ಬಂದಿಲ್ಲ. ಬೆಂಗಳೂರು ಸ್ಟೇಷನ್ ಯಶವಂತಪುರ ಆ್ಯಂಡ್ ಸಂಗೊಳ್ಳಿ ಕ್ರಾಂತಿವೀರ ಸಂಗೊಳ್ಳಿ ಸ್ಟೇಷನ್ ಹೋದ್ಮೇಲೆ ಎಲ್ಲ ಕ್ರೌಡ್ ಆಗುತ್ತೆ ಹೆವಿ. ಇದೆ ನೋಡಿ ನಮ್ಮ ಸೀಟು, ಪರವಾಗಿಲ್ಲ, ಕ್ಲೀನಾಗಿದೆ, ಏನು ಸಮಸ್ಯೆ ಇಲ್ಲ. ಇದೆ ನಮ್ಮ ಸೀಟು 71. ನಾವು 2 ಸೀಟ್ ಬುಕ್ ಮಾಡಿದ್ವಿ ಸ್ಲೀಪರಲ್ಲಿ, 71, 72 ಅಂತ. ಬಟ್ ಅದು ಯಾಕಂದರೆ ಸ್ವಲ್ಪ ವೆಯ್ಟಿಂಗ್ ಲಿಸ್ಟ್ ಇರೋದ್ರಿಂದ ಇಬ್ಬರಿಂದ ಒಂದೇ ಆಗಿರೋದು. DNA ಅದರಲ್ಲಿ ಏನೋ ಇದೆ, ಅದರಲ್ಲಿ ಒಂದೇ ಸೀಟ್ ಆಗಿರೋದು. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಇದೇ ಖುಷಿ, ಸಿಕ್ತಲ್ಲ ಅದು ಖುಷಿ ಪಡಬೇಕು. ಯಾಕಂದರೆ ಎಷ್ಟೋ ಒಂದು ತಿಂಗಳಾಗಿದೆ ನಾವು ಟಿಕೆಟ್ ಬುಕ್ ಮಾಡಿ, ಬಟ್ ಖುಷಿ ಆಗ್ತು ಸಿಕ್ಕಿರೋದಿದು. ನೋಡಿ ನಾವು ಬುಕ್ ಮಾಡಿದ್ದು ಆ ಕಡೆ ಮಿಡಲಲ್ಲಿ, ಬಟ್ ನಮಗೆ ಸೈಡಲ್ಲಿ ಸಿಕ್ಕಿದೆ. ಅದು ಲೋವರು ಕಿಟಕಿ ಸೈಡು. ಒಂಥರ ಏನೋ ಒಂಥರ ಖುಷಿ, ಚೆನ್ನಾಗಿರುತ್ತೆ. ವ್ಯೂ ಎಲ್ಲ ಸಖತ್ತಾಗಿರುತ್ತೆ.